ಅಲ್ಲಿ ಪೂಜೆ ಮಾಡ್ತಾರಲ್ಲ, ಸತ್ಯ ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಸ್ನಾನ ಮಾಡಿರಲ್ಲ ಅವರು. ಯಾರೋ ಕೂಗಿದ್ರು, ಬಾರಪ್ಪ ಒಂದು ಪೂಜೆ ಮಾಡ್ಬಾ ದೇವಸ್ಥಾನಕ್ಕೆ ಅಂತ. ಬಿಡಿಸೆತ್ತಿದ್ರು ಅವ್ರು, ಬಿಸಾಕ್ ಬಂದ್ರು. ಇದು ಬರಿಬೇಡಿ, ಇದನ್ನ ಬಂದು ಪೂಜೆ ಮಾಡೋ ಅಂತಂದ್ರು. ಅವ್ರಿಗೂ ಗೌರವ ಇಲ್ಲ ಅರ್ಚಕರಿಗೆ. ಅವರು 2 ಗಂಟೆ ಬೆಳಗ್ಗೆ ಇತ್ಲ ಬಂದ್ರು, ಒಂದು ಟವಲ್ ಇದ್ದು ಸುತ್ಕೊಂಡ್ರು. ಯಾವಾಗ ಅದು ಒಗೆದಿದ್ರೋ ಗೊತ್ತಿಲ್ಲ. ಪೂಜೆ ಅರ್ಚನಾ ಹೇಗೆ ಮಾಡಬೇಕು ಗೊತ್ತಿಲ್ಲ, ಅಭಿಷೇಕ ಮಾಡೋದು ಗೊತ್ತಿಲ್ಲ, ಸ್ನಾನ ಗೊತ್ತಿಲ್ಲ, ಶ್ಲೋಕ ಗೊತ್ತಿಲ್ಲ. ಇದೆಲ್ಲವನ್ನು ಮಾಡಬೇಕು ಅನ್ನೋದು ಉದ್ದೇಶ ಈ ಬ್ರಿಗೇಡ್ ಇದೆ. ತರಬೇತಿಗಳು ಮಾಡಬೇಕು ಅವರಿಗೆ, ಇದೆಲ್ಲ ನಡೀತಾ ಇದೆ. ಸಿಎಂ ಕುರ್ಚಿ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ, ಯಾಕಂದ್ರೆ ಆ ಪಾರ್ಟಿ ವಿಚಾರ ಅದು. ಗೊತ್ತಿಲ್ಲ ನನಗೆ, ನಾನು ಹೇಳಿದ್ರೆ ಮುಂದುವರಿತಾರ ಗೊತ್ತಿಲ್ಲ. ನನ್ನ ಸಲಹೆ ನಾನೇ ಕೊಡ್ಲಿ. ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ತಗೊಳ್ಳಿ, ಇದು ನನ್ನ ಸಲಹೆ. ಅರ್ಥ ಆಯ್ತಾ? ನಿಮ್ ಖುಷಿ ಬಂದಂತ ಇದಕ್ಕೆ ನಾನು ಸಲಹೆ ಕೊಡಕ್ ಹೋಗಲ್ಲ. ಕೇಂದ್ರ ನಾಯಕರ ಸಲಹೆನೇ ನೀವು ಕೇಳಲ್ಲ, ನನ್ನ ಮಾತು ಕೇಳ್ತೀರೇನು? ಇದಾಗಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಪ್ರಿಯಾಂಕಾ ಖರ್ಗೆಯ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗತ್ತೆ. ನಂಬರ್ 1. ನಂಬರ್ 2, ರಾಷ್ಟ್ರಧ್ವಜದ ಬಗ್ಗೆ ಏನು ತಮಿಳುನಾಡು ಸರ್ಕಾರ ಮಾಡಿದೆಯಲ್ಲ ಈಗ, ರಾಷ್ಟ್ರಗೀತೆ ಬಗ್ಗೆ, ಅವ್ರು ಅದ್ರ ಬಗ್ಗೆ ಆಗಲಿಲ್ಲ ಅಂತಂದ್ರೆ ಇದ್ರ ಬಗ್ಗೆನೂ ಕೂಡ ಬ್ರಿಗೇಡ್ ಹೋರಾಟ ಮಾಡಬೇಕಾಗತ್ತೆ. ಈ 2 ಅಂಶವನ್ನು ಕೂಡ ನಾನು ತುಂಬಾ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಿಯಾಂಕಾ ಖರ್ಗೆ ಅವರು ಇದನ್ನ ಚರ್ಚೆ ಮಾಡಲಿ. ಅವ್ರಿಗೊಂದು ಕಾನೂನು, ನನ್ಗೊಂದು ಕಾನೂನು ಆಗಬಾರ್ದು. ಒಬ್ಬ ಕಾಂಗ್ರೆಸ್ಸಿಗರು ರಾಷ್ಟ್ರಗೀತೆ ಬಗ್ಗೆ ಉತ್ತರ ಬರ್ದಿಯಾರ? ಇವತ್ತೇನಾರು ಹೇಳಿಕೆ ಕೊಟ್ಟಿದ್ದಾರ? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಪ್ರಶ್ನೆ ರಾಷ್ಟ್ರದ ಪ್ರಶ್ನೆನೂ ಹೌದು, ಹಿಂದುತ್ವದ ಪ್ರಶ್ನೆನೂ ಹೌದು, ದಲಿತರು ಹಿಂದುಳಿದವರಿಗೆ ಆಗ್ತಾ ಇರೋ ಅನ್ಯಾಯನೂ ಹೌದು. ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವೀಗ ಈ ಒಂದು ಸಂಘಟನೆ ಕಟ್ತಾ ಇದ್ದೀವಿ. ಅಲ್ಲಿ ಪೂಜೆ ಮಾಡ್ತಾರಲ್ಲ, ಸತ್ಯ ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಸ್ನಾನ ಮಾಡಿರಲ್ಲ ಅವರು. ಯಾರೋ ಕೂಗಿದ್ರು, ಬಾರಪ್ಪ ಒಂದು ಪೂಜೆ ಮಾಡ್ಬಾ ದೇವಸ್ಥಾನಕ್ಕೆ ಅಂತ. ಬಿಡಿಸೆತ್ತಿದ್ರು ಅವ್ರು, ಬಿಸಾಕ್ ಬಂದ್ರು. ಇದು ಬರಿಬೇಡಿ, ಇದನ್ನ ಬಂದು ಪೂಜೆ ಮಾಡೋ ಅಂತಂದ್ರು. ಅವ್ರಿಗೂ ಗೌರವ ಇಲ್ಲ ಅರ್ಚಕರಿಗೆ. ಅವರು 2 ಗಂಟೆ ಬೆಳಗ್ಗೆ ಇತ್ಲ ಬಂದ್ರು, ಒಂದು ಟವಲ್ ಇದ್ದು ಸುತ್ಕೊಂಡ್ರು. ಯಾವಾಗ ಅದು ಒಗೆದಿದ್ರೋ ಗೊತ್ತಿಲ್ಲ. ಪೂಜೆ ಅರ್ಚನಾ ಹೇಗೆ ಮಾಡಬೇಕು ಗೊತ್ತಿಲ್ಲ, ಅಭಿಷೇಕ ಮಾಡೋದು ಗೊತ್ತಿಲ್ಲ, ಸ್ನಾನ ಗೊತ್ತಿಲ್ಲ, ಶ್ಲೋಕ ಗೊತ್ತಿಲ್ಲ. ಇದೆಲ್ಲವನ್ನು ಮಾಡಬೇಕು ಅನ್ನೋದು ಉದ್ದೇಶ ಈ ಬ್ರಿಗೇಡ್ ಇದೆ. ತರಬೇತಿಗಳು ಮಾಡಬೇಕು ಅವರಿಗೆ, ಇದೆಲ್ಲ ನಡೀತಾ ಇದೆ. ಸಿಎಂ ಕುರ್ಚಿ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ, ಯಾಕಂದ್ರೆ ಆ ಪಾರ್ಟಿ ವಿಚಾರ ಅದು. ಗೊತ್ತಿಲ್ಲ ನನಗೆ, ನಾನು ಹೇಳಿದ್ರೆ ಮುಂದುವರಿತಾರ ಗೊತ್ತಿಲ್ಲ. ನನ್ನ ಸಲಹೆ ನಾನೇ ಕೊಡ್ಲಿ. ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ತಗೊಳ್ಳಿ, ಇದು ನನ್ನ ಸಲಹೆ. ಅರ್ಥ ಆಯ್ತಾ? ನಿಮ್ ಖುಷಿ ಬಂದಂತ ಇದಕ್ಕೆ ನಾನು ಸಲಹೆ ಕೊಡಕ್ ಹೋಗಲ್ಲ. ಕೇಂದ್ರ ನಾಯಕರ ಸಲಹೆನೇ ನೀವು ಕೇಳಲ್ಲ, ನನ್ನ ಮಾತು ಕೇಳ್ತೀರೇನು? ಇದಾಗಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಪ್ರಿಯಾಂಕಾ ಖರ್ಗೆಯ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗತ್ತೆ. ನಂಬರ್ 1. ನಂಬರ್ 2, ರಾಷ್ಟ್ರಧ್ವಜದ ಬಗ್ಗೆ ಏನು ತಮಿಳುನಾಡು ಸರ್ಕಾರ ಮಾಡಿದೆಯಲ್ಲ ಈಗ, ರಾಷ್ಟ್ರಗೀತೆ ಬಗ್ಗೆ, ಅವ್ರು ಅದ್ರ ಬಗ್ಗೆ ಆಗಲಿಲ್ಲ ಅಂತಂದ್ರೆ ಇದ್ರ ಬಗ್ಗೆನೂ ಕೂಡ ಬ್ರಿಗೇಡ್ ಹೋರಾಟ ಮಾಡಬೇಕಾಗತ್ತೆ. ಈ 2 ಅಂಶವನ್ನು ಕೂಡ ನಾನು ತುಂಬಾ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಿಯಾಂಕಾ ಖರ್ಗೆ ಅವರು ಇದನ್ನ ಚರ್ಚೆ ಮಾಡಲಿ. ಅವ್ರಿಗೊಂದು ಕಾನೂನು, ನನ್ಗೊಂದು ಕಾನೂನು ಆಗಬಾರ್ದು. ಒಬ್ಬ ಕಾಂಗ್ರೆಸ್ಸಿಗರು ರಾಷ್ಟ್ರಗೀತೆ ಬಗ್ಗೆ ಉತ್ತರ ಬರ್ದಿಯಾರ? ಇವತ್ತೇನಾರು ಹೇಳಿಕೆ ಕೊಟ್ಟಿದ್ದಾರ? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಪ್ರಶ್ನೆ ರಾಷ್ಟ್ರದ ಪ್ರಶ್ನೆನೂ ಹೌದು, ಹಿಂದುತ್ವದ ಪ್ರಶ್ನೆನೂ ಹೌದು, ದಲಿತರು ಹಿಂದುಳಿದವರಿಗೆ ಆಗ್ತಾ ಇರೋ ಅನ್ಯಾಯನೂ ಹೌದು. ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವೀಗ ಈ ಒಂದು ಸಂಘಟನೆ ಕಟ್ತಾ ಇದ್ದೀವಿ.